ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಸುಮಾರು 1 ತಿಂಗಳಿಂದ ಏನೇನಾಗಿದೆ ಇದೆಲ್ಲ ಅವರಿಗೆ ಕಹಿ ಘಟನೆಗಳು ಅಂತಾನೆ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಸಿಹಿ ಸುದ್ದಿ ಬಂದ್ರೆ ಹೇಗಿರುತ್ತೆ, ಅದೇ ಸೈಮಾ ಅವಾರ್ಡ್ ನಾಮಿನೇಷನ್ಸ್. ಇದೇ ಮಂಗಳವಾರ ಸೈಮಾ ಅವರು ನಾಮಿನೇಷನ್ ಲಿಸ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಕೂಡ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದಾವೆ. ಇದರಲ್ಲಿ ದರ್ಶನ್ ಅವರು ಆಕ್ಟ್ ಮಾಡಿರೋ ಸಿನಿಮಾಗಳನ್ನ ನೋಡೋದಾದ್ರೆ ಕಾಟೇರ ಮತ್ತೆ ಕ್ರಾಂತಿ. ಲಾಸ್ಟ್ ಇಯರ್ ಎಂಡ್ ಡಿಸೆಂಬರ್ 29, 2023ರಲ್ಲಿ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು. ಅದೇ ವರ್ಷ ಕ್ರಾಂತಿ ಕೂಡ ಜನವರಿ 26ನೇ ತಾರೀಕು 2023ರಲ್ಲೇ ರಿಲೀಸ್ ಆಗಿತ್ತು. ಸೊ ಈ 2 ಸಿನಿಮಾಗಳು ಸೈಮಾ ಅವಾರ್ಡ್ ಲಿಸ್ಟ್ ನಲ್ಲಿ ಇದಾವೆ. ಇದರಲ್ಲಿ ಕಾಟೇರ ಸಿನಿಮಾದ ನಾಮಿನೇಷನ್ ಲಿಸ್ಟ್ ನೋಡೋದಾದ್ರೆ ಅತ್ಯುತ್ತಮ ಚಲನಚಿತ್ರ ಬೆಸ್ಟ್ ಫಿಲ್ಮ್ ಅವಾರ್ಡ್, ಈ ಲಿಸ್ಟ್ ನಲ್ಲಿ ಕಾಟೇರ ಸಿನಿಮಾ ಕೂಡ ಇದೆ. ಅತ್ಯುತ್ತಮ ನಿರ್ದೇಶಕ ಅಂದ್ರೆ ಬೆಸ್ಟ್ ಡೈರೆಕ್ಟರ್, ಈ ಒಂದು ಲಿಸ್ಟ್ ನಲ್ಲಿ ಕಾಟೇರ ಸಿನಿಮಾದ ಡೈರೆಕ್ಟರ್ ತರುಣ್ ಅವರು ನಾಮಿನೇಟ್ ಆಗಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಅತ್ಯುತ್ತಮ